ಮ್ಯೂಸಿಕ್ ವಿಷುವಲ್ ನೋಡ್ಬಿಟ್ಟು ರೀರೆಕಾರ್ಡಿಂಗ್ ಚೇಂಜ್ ಮಾಡ್ಬಿಟ್ರು. ಇಲ್ಲ ಸರ್, ನಾನು ಯುರೋಪ್ ಅಲ್ಲೇ ಹೋಗಿ ಮಾಡ್ಬೇಕು, ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ. ಅವರಿಂದ ನಾವು ಒಂದು ಯುರೋಪ್ ಅಲ್ಲಿ ಹೋಗಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಒಂದು ಬ್ಯೂಟಿಫುಲ್ ಇದು. ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ, ಅಷ್ಟು ಫ್ರೀ ಆಗಿರ್ತಾರೆ, ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ. ನಮಗೆ ಆಶ್ಚರ್ಯ ಆಗತ್ತೆ. ಒಂದ್ ಸಿನಿಮಾ ಮಾಡೋರು ಸಿಕ್ಕಾಬಿಡೆ ಬಿಸಿ ಅಂತ, ನೀವು 10 ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ, ಅದೇ ಆಶ್ಚರ್ಯ. ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ, ಅಷ್ಟೇ ಡಿಸ್ಕಸ್ ಮಾಡ್ತೀರಾ. ದಟ್ ಈಸ್ ಅಜನೀಶ್. ಆಮೇಲೆ ವೇಲೂರ್ ಬಿಡಿ ಸದ್ಯ ತುಂಬಾ ಸಂತೋಷ ಆಯ್ತು. ಇವತ್ತು ಮತ್ತೆ APS ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಕುಳಿ ಕೂದಲು ಇಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮುದುಕರ ಜೊತೆ ಎಲ್ಲ ಆಕ್ಟ್ ಮಾಡ್ತೀನಿ ಅನ್ಕೊಂಡು ಕಾಲೇಜ್ ಮೆಟ್ಟ ಕರೆಕ್ಟ್. ನನ್ಗಿಂತ 10 ವರ್ಷ ಓದಿದ್ದ ಕಾಲೇಜಲ್ಲಿ ಮುಂಚೆ. ಓಕೆ 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 ಒಂಥರ ಎನರ್ಜಿ ಇದ್ದಂಗೆ, ಬಂಡ್ಲಿದ್ದಂಗೆ. ಬೆಳಿಗ್ಗೆ ಎದ್ ಕೂಡ್ಲೆ ಏನೋ 100 ಕಿಲೋಮೀಟರ್ ಓಡ್ತಾ ಇರ್ತಾರೆ. ಎದ್ ಕೂಡ್ಲೆ ಆ ಪಿಚ್ಚೆ ಬೇರೆ. ಏನ್ ಸರ್ ರೆಡಿನಾ, ಅನೌನ್ಸ್ ಮಾಡ್ಲಾ? ಸರ್ ಇರಿ ಸರ್, ಸ್ವಲ್ಪ ಇರಿ. ಅವರಿದ್ದಾರೆ ನವೀನ್ ಸಾಹೇಬ್ರು, ನಮ್ಮ ಇಡೀ ನಮ್ಮ ಇದರಲ್ಲಿ ಬಹಳ ಪೆಟ್ಟವರು. ಅವ್ರು ಹೆಂಗೆ ಅಂದ್ರೆ ಆಕ್ಚುಲಿ ಟೆಕ್ನಿಷಿಯನ್. ಅವ್ರು ಆಕ್ಚುಲಿ ಏನ್ ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ. ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು, ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಹೌದಾ, ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಅದಕ್ಕೆ ನಾನು ಅವ್ರ ಮುಂದೆ ಹೇಳ್ತಾ ಇರೋದು ಅದನ್ನೇ. ಫಸ್ಟ್ ಯಾವ್ದು ಟೆಕ್ನಾಲಜಿ, ಇವಾಗ ಅನ್ರಿಯಲ್ ಸರ್, ಎಲ್ಲ 4K ನೀವು ನೋಡ್ಬಿಡ್ಬೋದು ಅಂತ. ಮತ್ತೆ 4K ಕೂತ್ರು ಅದು ದೊಡ್ಡ ವಿಶ್ವ. ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್, ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್. ಇವರಿಬ್ಬರು ಕಾಂಬಿನೇಷನ್ ನಾನು 2 ವರ್ಷದಿಂದ ಇದರಲ್ಲೇ ಓಡಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಏನೇ ಹೇಳಿ, ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ, ಅದು ಆಶ್ಚರ್ಯ. ಅದು ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ. ಏನ್ ಗೊತ್ತಾ, ನೀವೆಲ್ಲ ಅತಿ ಬುದ್ಧಿವಂತರು ಅಂತ. ನನಗೆ ಅವಾಗಲೇ ಪ್ರೂವ್ ಆಗಿ ಏನ್ ಪಿಕ್ಚರ್ ಅಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ. ಸೊ ಖಂಡಿತ ಆಡಿಯನ್ಸ್ ಗಳು ಯಾವತ್ತೂ ಇಲ್ಲಿರ್ತಾರೆ. ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ, ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಅಂದ್ರೆ ಅವ್ನ ಕೆಳಗೇನೆ. ನೀವು ಆಡಿಯನ್ಸ್ ಯಾವತ್ತೂ ಮೇಲಿರ್ತೀರಾ. ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ, ಅದಕ್ಕೆ ಬೇರೆನೆ ಬೇಕು ಆಕ್ಚುಲಿ. ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ, ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ. ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು. ಅವರು ಎಸ್ ಅಂದ್ರೆ ಅದು ಮುಗಿದೋಯ್ತು, ಸೂಪರ್ ಡೂಪರ್ ಹಿಟ್. ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಈ ಪಿಕ್ಚರ್ ನೋಡ್ತೀನಿ, ಈ ಪಿಕ್ಚರ್ ನೋಡಲ್ಲ ಅಂತ. ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು, ಅದ್ರಲ್ಲಿ ಡಿಸೈಡ್ ಮಾಡೋ ಲೆವೆಲ್ ಇದ್ದಾರೆ ಜನ. ನನ್ನ ಯಾರು ಹೇಳ್ತಾ ಇದ್ರು, ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಎವ್ರಿಬಡಿ ಇಸ್ ಎ ಫಿಲಮ್ ಮೇಕರ್. ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ, ಇದಕ್ಕಿಂತ ಬೆಟರ್ ಆಗಿರುತ್ತೆ. ಇದೇನ್ ಮ್ಯೂಸಿಕ್, ನಾನು ಇದಕ್ಕಿಂತ ಚೆನ್ನಾಗಿ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು, ಆತರ ಆಗಿದೆ. ಸದಾ ಖುಷಿಯಾಗಿ ಆರೋಗ್ಯವಾಗಿರಿ ಸರ್. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನಮ್ ಸಿನಿಮಾ UI ರಿಲೀಸ್ ಆಗ್ತಿದೆ ಫೈನಲಿ. ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ. ಹೇಗ್ ಬಂದಿದೆ, ತುಂಬಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ. ಸರ್ ಡೈರೆಕ್ಷನ್ ಅಂದ ತಕ್ಷಣನೇ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇವನ್ ಐ ಆಮ್ ವೇಟಿಂಗ್. ಅಂಡ್ ನನ್ನ UI ಸಿನಿಮಾ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪ್ಪಿ ಸರ್ ಅಂಡ್ ಲಹರಿ ಫಿಲ್ಮ್ಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗಾಗಲೇ ಎಲ್ಲರೂ ಚೀಪ್ ಸಾಂಗ್ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಈಗಾಗಲೇ ಟ್ರೋಲ್ ಸಾಂಗ್ ನ ಒಂದ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬಾ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ. ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಅಜನೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ.